ರಾಜ್ಯ ರಾಜಕೀಯದ ಮೇಲೆ ಅಕ್ಟೋಬರ್ ಕ್ರಾಂತಿಯ ಎಫೆಕ್ಟ್. ಸಿಎಂ ಸಿದ್ದರಾಮಯ್ಯ ಸರ್ಕಾರ ಕೆಡೋದಕ್ಕೆ ನಡೀತಿದೆಯಾ ಸಂಚು? ಮೂಡಾ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಸಿಗತ್ತಾ ಸ್ಟೇ ಸಿಕ್ಕರೂ ಕೂಡ ಸರ್ಕಾರ ಪತನ ಫಿಕ್ಸ್. ಸಿದ್ದು ಸರ್ಕಾರಕ್ಕೆ ಸ್ಕೆಚ್ ಹಾಕ್ತಿರೋದಾದ್ರೂ ಯಾರು? ಅಕ್ಟೋಬರ್ನಲ್ಲಿ ಸರ್ಕಾರ ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಸಿಎಂ ಸಿದ್ದರಾಮಯ್ಯ ಮೂಡಾ ಕೇಸ್ನಲ್ಲಿ ಈಗಾಗಲೇ ಪ್ರಾಸಿಕ್ಯೂಷನ್ ಅನುಮತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಧ್ಯಂತರ ತಡೆ ಸಿಕ್ಕಿದೆ. ಏನು ಸಿಎಂ ಸಿದ್ದರಾಮಯ್ಯಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿರೋದ್ರಿಂದ ಈ ಒಂದು ಪ್ರಕರಣದಲ್ಲಿ ಯಾವಾಗ ಬೇಕಾದರೂ ಕೂಡ ಹೈಕೋರ್ಟ್ನ ತೀರ್ಪು ಬರಬಹುದು. ಈ ಒಂದು ಕೇಸ್ನ ಇಟ್ಕೊಂಡು ಬಿಜೆಪಿ ಜೆಡಿಎಸ್ ರಾಜ್ಯಾದ್ಯಂತ ಪ್ರತಿಭಟನೆಯನ್ನ ಮಾಡಿತ್ತು. ಈ ಒಂದು ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಅಕ್ರಮವೆಸಗಿದ್ದಾರೆ, ಅವರ ಪತ್ನಿ ಅಕ್ರಮವಾಗಿ ಸೈಟ್ಗಳನ್ನು ಪಡೆದುಕೊಂಡಿದ್ದಾರೆ ಅಂತ ಹೋರಾಟವನ್ನ ಮಾಡ್ತಿತ್ತು. ಸಿಎಂ ಸಿದ್ದರಾಮಯ್ಯ ಸರ್ಕಾರ ರಾಜೀನಾಮೆ ಕೊಡಬೇಕು, ಸಿಎಂ ಸಿದ್ದರಾಮಯ್ಯ ಅವರೇ ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನ ನೀಡಬೇಕನ್ನುವ ನಿಟ್ಟಿನಲ್ಲಿ ಹೋರಾಟ ತೀವ್ರವಾಗಿತ್ತು. ಇದೀಗ ಸಿಎಂ ಸಿದ್ದರಾಮಯ್ಯ ಸರ್ಕಾರಕ್ಕೆ ಅಕ್ಟೋಬರ್ ಕ್ರಾಂತಿಯ ಎಫೆಕ್ಟ್ ಆಗತ್ತಾ, ಅಕ್ಟೋಬರ್ನಲ್ಲಿ ರಾಜ್ಯ ಸರ್ಕಾರ ಪತನ ಆಗತ್ತಾ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಯಾಕಂತಂದ್ರೆ ರಾಜ್ಯ ರಾಜಕೀಯದಲ್ಲಿ, ರಾಷ್ಟ್ರ ರಾಜಕೀಯದಲ್ಲೂ ಕೂಡ ಅಕ್ಟೋಬರ್ ಕ್ರಾಂತಿಯ ಎಫೆಕ್ಟ್ಗಳು ಸಾಕಷ್ಟು ಭಾರಿಯಾಗಿದೆ. ಅಕ್ಟೋಬರ್ ಕ್ರಾಂತಿ ಇದೇನು ಹೊಸದಾಗಿ ಅಲ್ಲ. 1917ರಿಂದ 1920ರವರೆಗೂ ಕೂಡ ರಾಷ್ಟ್ರ ರಾಜಕಾರಣದಲ್ಲಿಯೂ ಕೂಡ ರಷ್ಯಾ ಮತ್ತೆ ಅಲ್ಲಿರುವಂತಹ ಶೋಷಿತರು ಮತ್ತು ಶೋಷಕರ ನಡುವೆ ಏನೋ ಒಂದು ಅಕ್ಟೋಬರ್ ಕ್ರಾಂತಿಯಾಗಿತ್ತು, ಸರ್ಕಾರ ಪತನವಾಗಿತ್ತು. ಅದೇ ರೀತಿಯಾದಂಥ ಒಂದು ಅಕ್ಟೋಬರ್ ಕ್ರಾಂತಿ ರಾಜ್ಯ ರಾಜಕೀಯದಲ್ಲೂ ಕೂಡ ಸಾಕಷ್ಟು ಬಾರಿ ಈಗಾಗಲೇ ಆಗಿದೆ. ಅಕ್ಟೋಬರ್ ಕ್ರಾಂತಿಯ ಎಫೆಕ್ಟ್ನಿಂದಾಗಿ ಸಿಎಂ ಸಿದ್ದರಾಮಯ್ಯ ಸರ್ಕಾರ ಪತನ ಆಗತ್ತಾ ಅನ್ನುವಂಥ ಪ್ರಶ್ನೆ ನಮ್ಮ ಮುಂದೆ ಇದೆ. ಯಾಕಂತಂದ್ರೆ ಏನು ರಾಜ್ಯದಲ್ಲಿ ಸಿಎಂ ಬದಲಾವಣೆಯ ಗಾಳಿ ಸಾಕಷ್ಟು ಬೀಸ್ತಾ ಇರುವಂಥದ್ದು. DCM DK ಶಿವಕುಮಾರ್ ಸಪರೇಟ್ ಆಗಿ ರಾಹುಲ್ ಗಾಂಧಿ ಅವರನ್ನ ಅಮೆರಿಕಾದಲ್ಲಿ ಭೇಟಿಯಾಗಿದ್ರು. ಅದರ ಜೊತೆಗೆ ಇದೀಗ ದಿಢೀರಾಗಿ ದೆಹಲಿ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಇದೆಲ್ಲದರ ನಡುವೆ ಒಂದು ಕಡೆ DCM DK ಶಿವಕುಮಾರ್ ಸರ್ಕಾರಕ್ಕೆ ಮುಳ್ಳಾಗುವಂತಹ ಒಂದು ಸಂದಿಗ್ಧ ಪರಿಸ್ಥಿತಿ ನಿರ್ಮಾಣವಾಗತ್ತಾ, ರಾಜ್ಯ ಸರ್ಕಾರ ರಾಜ್ಯದಲ್ಲಿ ಪತನ ಆಗತ್ತಾ ಅನ್ನುವಂಥ ಪ್ರಶ್ನೆ ಇರುವಂಥದ್ದು. ಯಾಕಂತಂದ್ರೆ ಏನು ಪಕ್ಕದ ಮಹಾರಾಷ್ಟ್ರದಲ್ಲಿಯೂ ಕೂಡ ಏನು ಸರ್ಕಾರ ಪತನ ಆಗೋದಕ್ಕೆ ಅಲ್ಲಿನ ಅಜಿತ್ ಪವಾರ್ ಅವರೇ ಕಾರಣ ಆಗಿದ್ರು. ಅದೇ ರೀತಿಯ ತಂತ್ರವನ್ನ ಇಲ್ಲಿ DCM DK ಶಿವಕುಮಾರ್ ನಡೆಸಿದ್ದಾರೆ. ಇದೆಲ್ಲದಕ್ಕೂ ಕೂಡ ಸಾಕಷ್ಟು ಚರ್ಚೆಗೆ, ಗೊಂದಲಗಳಿಗೆ ಕಾರಣ ಆಗ್ತಿರೋದು DCM DK ಶಿವಕುಮಾರ್ ಅವರ ಮೌನ ನಡೆ. DCM DK ಶಿವಕುಮಾರ್ ಏನು ರಾಜ್ಯದಲ್ಲಿ ಬೀಸ್ತಿರುವಂತಹ ಸಿಎಂ ಬದಲಾವಣೆಯ ಗಾಳಿಯ ನಡುವೆ ಸಾಕಷ್ಟು ಸೈಲೆಂಟ್ ಆಗ್ತಾ ಇದ್ದಾರೆ. ದಿಢೀರಾಗಿ ದೆಹಲಿ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಈ ಒಂದು ಎಲ್ಲ ಅಂಶಗಳನ್ನ ಗಮನದಲ್ಲಿಟ್ಕೊಂಡು ನೋಡಬೇಕಾದ್ರೆ ರಾಷ್ಟ್ರ ರಾಜಕಾರಣದಂತೆ ರಷ್ಯಾದ ರಾಜಕಾರಣದಲ್ಲಿ ಅಕ್ಟೋಬರ್ ಎಫೆಕ್ಟ್ ಯಾವ ರೀತಿ ಆಗಿತ್ತು, ಅದೇ ರೀತಿಯ ಎಫೆಕ್ಟ್ ರಾಜ್ಯ ರಾಜಕಾರಣದ ಮೇಲೆ ಆಗತ್ತಾ, ರಾಜ್ಯ ಸರ್ಕಾರದ ಮೇಲೆ ಎಫೆಕ್ಟ್ ಆಗತ್ತಾ, ರಾಜ್ಯ ಸರ್ಕಾರ ಪತನ ಆಗತ್ತಾ ಅನ್ನುವಂಥ ಎಲ್ಲ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ. ಹೀಗಾಗಿ ಈ ಒಂದು ಅಕ್ಟೋಬರ್ ಎಫೆಕ್ಟ್ ಯಾವ ರೀತಿ ಆಗುತ್ತೆ ಅನ್ನೋದನ್ನ ನಾವು ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಪಂಪಾಪುರ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.